ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬಿಗ್ ಬಾಸ್ ಸೀಸನ್ 11ನ ಒಂದು ಪಣಿಕುಟಿ ಅಂತಲೇ ಕರೆಯುವಂತಹ ಭವ್ಯ ಗೌಡ ಅವರು ಕನ್ನಡ ಸೀರಿಯಲಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಕೊತಾ ಇದ್ದಾರೆ ಹೀರೋಯಿನ್ ಆಗಿ. ಸೊ ಕನ್ನಡ ಸೀರಿಯಲ್ ಅಂತ ಬಂದಾಗ ನಮಗೆ ನೆನಪಾಗೋದು 3 ಜನನೂ ಕೂಡ ನಮಗೆ ನೆನಪಾಗ್ತಾರೆ. ಅಂದರೆ ಕಿರಣ್ ರಾಜ್ ಆಗಿರ್ಬೋದು, ಹಾಗೆ ನಮ್ಮ ನಮ್ರತಾ ಗೌಡ ಮತ್ತು ಭವ್ಯ ಗೌಡ. ಇಷ್ಟು ಜನ ಮಾತು ಯಾವಾಗಲೂ ಕೇಳಿ ಬರ್ತಾ ಇತ್ತು. ಇಲ್ಲಿ ಒಬ್ಬ ಹೀರೋಯಿನ್ಗೆ 2 ಹೀರೋಯಿನ್ಸ್ ಇರ್ತಾರೆ ಅನ್ನೋದು ಗೊತ್ತಾಗಿತ್ತು. ಆಲ್ರೆಡಿ ಪ್ರೋಮೋದಲ್ಲಾಗಿರ್ಬೋದು, ಅವರೇ ರಿವೀಲ್ ಮಾಡಿದಂಥ ಝೀ ಕನ್ನಡದವರೇ ಒಂದು ಪ್ರೋಮೋದಲ್ಲಿ ಬಿಡುಗಡೆ ಮಾಡಿರೋವಂಥದ್ದು. ಝೀ ಕನ್ನಡ ಏನು ಸರಿಗಮಪ ವೇದಿಕೆಯಲ್ಲೂ ಕೂಡ ನಮ್ಮ ನಮ್ರತಾ ಗೌಡ ಆಗಿರ್ಬೋದು, ಹಾಗೆ ನಮ್ಮ ಕಿರಣ್ ರಾಜು ಮತ್ತು ಭವ್ಯ ಗೌಡ ಅವರು 3 ಜನ ಬರ್ತಾರೆ. ಮತ್ತು ನಿಧಿ ನಿತ್ಯ ಅನ್ನೋ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ನಮ್ರತಾ ಗೌಡ ಅವ್ರಿಗೆ ಕಿರಣ್ ರಾಜ್ ಹೀರೋನ ಅಥವಾ ಭವ್ಯ ಗೌಡ ಅವ್ರಿಗೆ ಕಿರಣ್ ರಾಜ್ ಜೋಡಿನ, ಯಾವ ಥರ ಇದು ಗೊತ್ತಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇತ್ತು. ಮತ್ತು ರಾಜ್ ಕಾ ಬೇಟಾ ಸೀರಿಯಲಲ್ಲೂ ಕೂಡ ಒಂದು ವೈಫ್ ಪಾತ್ರನ ನಿರ್ವಹಿಸ್ತಾರೇನೋ, ನಿತ್ಯ ಅನ್ನೋ ಪಾತ್ರ ಆ ರೀತಿ ಇರುತ್ತೇನೋ, ನಿಧಿ ಅನ್ನೋ ಪಾತ್ರಕ್ಕೆ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಂತ ಎಲ್ಲ ಒಂದು ಕನ್ಫ್ಯೂಷನ್ಸಲ್ಲಿದ್ವಿ. ಈಗ ಒಂದು ವಿಷಯ ಹೊರಗಡೆ ಬರ್ತಾ ಇರೋದೇನಪ್ಪ ಅಂತಂದರೆ, ನೀವು ನಾನು ತಮ್ಲೈನಲ್ಲಿ ನೋಡಿರ್ತೀರ, ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ 10ನ ವಿನ್ನರ್ ಆಗಿರುವಂತಹ ನಮ್ಮ ಕಾರ್ತಿಕ್ ಮಹೇಶ್ ಅವರು ಕನ್ನಡ ಸೀರಿಯಲಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ರತಾ ಗೌಡ ಅವ್ರಿಗೆ ಹೀರೋ ಆಗಿ ಕಾರ್ತಿಕ್ ಮಹೇಶ್ ಅವ್ರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇನ್ನೂ ಕೆಲವರು ಏನಂತಾರೆ, ಈ ಒಂದು ಗೆಸ್ಟ್ ಪಾತ್ರನ ಅಷ್ಟೇ ಕಾರ್ತಿಕ್ ಮಹೇಶ್ ಅವರು ಬರ್ತಾ ಇದ್ದಾರೆ, ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡೋಕ್ಕೆ, ಈ ಸೀರಿಯಲ್ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕಾರ್ತಿಕ್ ಮಹೇಶನ್ನ ಜಸ್ಟ್ ಗೆಸ್ಟಾಗಿ ಕರೆಸಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಡಾಕ್ಟರ್ ಪಾತ್ರದಲ್ಲಿ 4 ಜನನೂ ಕಾಣಿಸ್ಕೊತಾ ಇದ್ದಾರೆ. ಇಲ್ಲಿ ನಮ್ರತಾ ಗೌಡ ಅವರು ಡಾಕ್ಟರ್ ಪಾತ್ರದಲ್ಲಿ ಒಂದು ಫೋಟೋಶೂಟ್ ಇದೆ. ಮತ್ತು ನಮ್ಮ ಕಾರ್ತಿಕ್ ಮಹೇಶ್ ಅವರು ಕೂಡ ಏನೋ ಡಾಕ್ಟರ್ ಪಾತ್ರನ ನಿರ್ವಹಿಸೋ ಥರ ಒಂದು ಡ್ರೆಸ್ಸಲ್ಲಿದ್ದಾರೆ, ಡಾಕ್ಟರ್ ಡ್ರೆಸ್ಸಲ್ಲಿದ್ದಾರೆ. ಮತ್ತು ಕಿರಣ್ ರಾಜ್ ಅವರು ಆಲ್ರೆಡಿ ನಾವು ಫಸ್ಟ್ ಪ್ರೋಮೋದಿಂದನೂ ಗೊತ್ತಾಯಿತು ನಮಗೆ ಕಿರಣ್ ರಾಜು ಡಾಕ್ಟರ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತು. ಸೊ ಹಾಗೆ ಭವ್ಯ ಗೌಡ ಅವರು ಕೂಡ ನಾವು ಸೆಕೆಂಡ್ ಪ್ರೋಮೋದಲ್ಲಿ ನೋಡಿದ್ವಿ. ಸೊ ಅವರು ಕೂಡ ಮೆಡಿಕಲ್ ಓದುವಂಥ ಒಂದು ಸ್ಟೂಡೆಂಟ್ ಆಗಿ ಅಲ್ಲಿರುವಂತಹ ಡಾಕ್ಟರ್ ಇವರಿಗೆ ಟೀಚ್ ಮಾಡ್ತಾ ಇರ್ತಾರೆ ಕಿರಣ್ ರವರು ಅನ್ನೋದು ಕೂಡ ಗೊತ್ತಾಯಿತು. ಸೊ ಈಗ ಫೈನಲಿ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವರಿಗೆ ಜೋಡಿ ಆಗಲಿದ್ದಾರೆ. ನಮ್ರತಾ ಗೌಡರಿಗೆ ಜೋಡಿಯಾಗಿ ಕಾರ್ತಿಕ್ ಮಹೇಶ್ ಬರ್ತಾರೆ. ಇನ್ನು ಕಿರಣ್ ರಾಜ್ ಅವ್ರಿಗೆ ಜೋಡಿಯಾಗಿ ಭವ್ಯ ಗೌಡ ಅವರು ಇರ್ತಾರೆ ಅನ್ನೋದಿಲ್ಲಿ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ. ಸೊ ಇದು ಯಾರಿಗೆಲ್ಲ ಖುಷಿ ಕೊಡ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಸುಳ್ಳನ್ನಂತ ಹೇಳೋಕ್ಕಾಗೋದಿಲ್ಲ. ನಿಜವಾಗ್ಲೂ ಈ ಪಾತ್ರನ ಒಂದು ಗೆಸ್ಟ್ ಪಾತ್ರವಾಗಿ ಬರ್ತಾ ಇದ್ದಾರೆ ಕಾರ್ತಿಕ್ ಮಹೇಶ್ ಅವರು ಅಂತ ಗೊತ್ತಾಗ್ತಾ ಇದೆ. ಬಟ್ ಈ ಏನಾದರೂ ಅಲ್ಲಿನ ಒಂದು ಎಲ್ಲರೂ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದರೆ, ಬೆಳವಣಿಗೆ ಇನ್ನೂ ಚೆನ್ನಾಗಿ ಆದರೆ, ಅಂದರೆ ಜನರು ಇನ್ನೂ ಕೂಡ ಕಾರ್ತಿಕ್ ಮಹೇಶ್ ನಮ್ರತಾ ಗೌಡ ಅವ್ರಿಗೆ ಜೋಡಿ ಆದರೆ ಅಲ್ಲಿನ TRP ಎಲ್ಲ ನೋಡಿಕೊಂಡು ಫಿಕ್ಸ್ ಮಾಡ್ತಾರೆ, ನಮ್ರತಾ ಗೌಡ ಅವ್ರಿಗೆ ಕಾರ್ತಿಕ್ ಮಹೇಶ್ ಜೋಡಿ ಅನ್ನೋದನ್ನ ಫಿಕ್ಸ್ ಕೂಡ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ, ಕಾರ್ತಿಕ್ ಮಹೇಶ್ ನಮ್ರತಾ ಜೋಡಿನ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಅವ್ರು ಲವ್ ಮಾಡ್ತಾ ಇದ್ದರು, ಮದುವೆ ಆಗ್ತಾರೋ, ಹೇಗೆ ನಮ್ಮ ಸೀಸನ್ 11ಅಲ್ಲಿ ಬಿಗ್ ಬಾಸ್ ಸೀಸನ್ 11ನ ಒಂದು ತ್ರಿವ್ಯ ಜೋಡಿ ಹೇಗೆ ಫೇಮಸ್ಸೋ, ಹಾಗೆ ಕಾರ್ತಿಕ್ ಮಹೇಶ್ ಮತ್ತು ನಮ್ಮ ನಮ್ರತಾ ಗೌಡ ಜೋಡಿನೂ ಕೂಡ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅವರಿಬ್ಬರು ಕೂಡ ಎಲ್ಲ ಒಟ್ಟೊಟ್ಟಾಗಿ ಓಡಾಡ್ತಾ ಇರ್ತಾರೆ, ಒಟ್ಟಿಗೆ ಒಂದು ಹ್ಯಾಡ್ ಶೂಟ್ ಕೂಡ ಮಾಡಿದ್ರು. ಬಿಗ್ ಬಾಸಲ್ಲೂ ಕೂಡ ಒಂದು ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ಬಿಗ್ ಬಾಸಿಂದ ಬಂದಮೇಲೂ ಕೂಡ ಫ್ರೆಂಡ್ಲಿ ಆಗಿ ಆರಾಮ್ಸೆ ಓಡಾಡಿಕೊಂಡು ಟ್ರಿಪ್ ಹೋಗೋದಿರ್ಬೋದು, ಮತ್ತು ಏನಾದರೂ ಹ್ಯಾಡ್ ಶೂಟ್ ಇರ್ಬೋದು. ಜೊತೆಯಲ್ಲಿ ನಮ್ರತಾ ಗೌಡ ಅವ್ರಿಗೆ ಕಾರ್ತಿಕ್ ಮಹೇಶ್ ಜೋಡಿ ಆದರೆ, ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವರು ಜೋಡಿ, ಅಂದರೆ ನಿಧಿ ಮತ್ತು ಕರ್ಣನ ಜೋಡಿ ಆದರೆ ನಿತ್ಯ ಮತ್ತು ಕಾರ್ತಿಕ್ ಮಹೇಶ್ ಅವರ ಒಂದು ಕಾಂಬಿನೇಷನಲ್ಲಿ ಈ ಒಂದು ಸೀರಿಯಲ್ ಬರ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ನಮ್ಮ ಕಾರ್ತಿಕ್ ಮಹೇಶ್ ಅವರು ಕೂಡ ಕನ್ನಡ ಸೀರಿಯಲ್ಗೆ ಜಾಯಿನ್ ಆಗಿದ್ದಾರೆ. ಗೆಸ್ಟ್ ಪಾತ್ರನೋ ಅಥವಾ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾರೋ, ನೆಕ್ಸ್ಟ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ನಮ್ಮ ಕನ್ನಡ ಸೀರಿಯಲಲ್ಲಿ ಈ 4 ಜನ ಇದ್ದೇ ಇರ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ತುಂಬಾ ಇಷ್ಟಪಟ್ಟು ನೋಡುವಂಥ ಸುಮಾರಷ್ಟು ಸೀರಿಯಲ್ ಏನು ಬಳಗ ಇದೆ, ಅವರೆಲ್ಲರಿಗೂ ಕೂಡ ಈ ಒಂದು ಸೀರಿಯಲ್ ತುಂಬಾ ಇಷ್ಟ ಆಗುತ್ತೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲು, ಅದರಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡ ಅವ್ರಿಗೆ ಜೋಡಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ ಜೋಡಿ. ಬಿಗ್ ಬಾಸ್ ಜೋಡಿ ಅಂತಲೇ ಹೇಳ್ಬೋದು. ಜೊತೆಗೆ ಭವ್ಯ ಗೌಡ ಅವರು ಕಿರಣ್ ಜೋಡಿಯಾಗಿ ಬರ್ತಾ ಇದ್ದಾರೆ. ಲವ್ ಸ್ಟೋರಿ ಇರುವಂಥ ಒಂದು ಸೀರಿಯಲು, ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲು.
ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಫೈನಲಿ ಇದೊಂದು ಬಿಗ್ ಅಪ್ಡೇಟು. ಕಾರ್ತಿಕ್ ಮಹೇಶ್ ಅವರು ಕೂಡ ಕರ್ನಾಟಕ ಸೀರಿಯಲ್ಗೆ ಜೊತೆಯಾಗಿದ್ದಾರೆ. ಮತ್ತು ಇನ್ನು ಜೂನ್ 16 ಅಂದು ಸೀರಿಯಲ್ ಪ್ರಾರಂಭ ಆಗ್ತಾ ಇದೆ 8 ಗಂಟೆಗೆ. ನಿಮ್ಮೆಲ್ರಿಗೂ ಕೂಡ ಆಲ್ರೆಡಿ ಗೊತ್ತು. ಮರಿದೆ ಈ ಒಂದು ಸೀರಿಯಲ್ನ ನೋಡಿ ಇಷ್ಟಪಡಿ. ಇನ್ನು ಈ ಒಂದು 4 ಜನಕ್ಕೆ, ಈ ಒಂದು ಭವ್ಯ ಗೌಡಗಾಗಿರ್ಬೋದು, ಕಿರಣ್ ರಾಜ್ರವ್ರಿಗೆ ಆಗಿರ್ಬೋದು, ನಮ್ರತಾ ಗೌಡವ್ರಿಗಾಗಿರ್ಬೋದು, ಕಾರ್ತಿಕ್ ಮಹೇಶ್ಗೆ, 4 ಜನಕ್ಕೂ ಕೂಡ ಈ ಸೀರಿಯಲ್ ತುಂಬಾ ಒಂದು ಯಶಸ್ಸನ್ನ ತಂದುಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಗೈಸ್, ಮತ್ತೊಂದು ಅಪ್ಡೇಟ್ ಜೊತೆ ಸಿಗ್ತೀನಿ.